ಪ್ರಕರಣ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಹುನ್ನಾರಗಳು ಆಗ್ತಿವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಹುಟ್ಟಿರುವಂಥದ್ದು. ಜೊತೆಗೆ ಈ ಒಂದು ಘಟನೆಯಿಂದ ಈಗ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಇದ್ದಾರೆ ಮತ್ತು ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈ ಪ್ರಕರಣದ ಬಗ್ಗೆ ತಮಗೀಗ ಮಾಹಿತಿ ಇದೆ, ಈಗ ಪೋಸ್ಕೋ ಕೇಸನ್ನು ಕೂಡ ಹಾಕಿದ್ದಾರೆ, ಏನು ಹೇಳ್ತೀರಿ ಸರ್? ಸರ್ ನೋಡ್ರಿ, ನಿನ್ನೆಯಿಂದನೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ ಎನ್ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಹಲ್ಲೆಗೊಳಗಾಗಿರುವಂಥ ನಿರ್ವಾಹಕನ ಜೊತೆ ಹೋಗಿ ನಾವು ಮಾತಾಡಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೀವಿ. ನಿಜವಾದ ಅಲ್ಲಿ ಘಟನೆ ಆಗಿರೋದು ಏನಪ್ಪ ಅಂತಂದ್ರೆ ಅವ್ನಿಗೆ ಮರಾಠಿ ಮಾತಾಡೋಕ್ಕೆ ಬರುವುದಿಲ್ಲ ಅಂತ ಹೇಳಿ ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿ ತಮ್ಮ ಒಂದು ಬೇರೆ ಭಾಷಿಕ ಗುಂಡಾಗಳು ಮನಸೋ ಇಚ್ಛೆ ತಳಿಸಿದ ನಂತರ ಅವ್ರು ಹೋಗಿ ಠಾಣೆಯಲ್ಲಿ ಕೂತ್ಕೊಂಡ್ರು ಸಹ ಅವರಲ್ಲಿ ಪ್ರಕರಣವನ್ನು ದಾಖಲಿಸದೆ MLC ಮಾಡೋಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿರುವಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿವರೆಗೂ ಕೂಡ ಏನೂ ಇರಲಿಲ್ಲ. ಆದರೆ ರಾತ್ರೋರಾತ್ರಿ ಪ್ರಕರಣವನ್ನು ದಿಕ್ಕನ್ನು ತಪ್ಪಿಸೋ ಸಲುವಾಗಿ, ಪ್ರಕರಣದ ದಾರಿ ತಪ್ಪಿಸೋ ಸಲುವಾಗಿ ಪಾಪ ಹಲ್ಲೆಗೊಳದಾಗಂಥ ನಿರ್ವಾಹಕನ ಮೇಲೆ ಒಂದು ಷಡ್ಯಂತ್ರದಿಂದ, ರಾಜಕೀಯ ಹುನ್ನಾರದಿಂದನೋ ಅಥವಾ ಒಂದು ಷಡ್ಯಂತ್ರದಿಂದನೋ ಅವ್ರ ಮೇಲೆ ಫೋಸ್ಕೋ ಪ್ರಕರಣವನ್ನು ದಾಖಲೆಯನ್ನು ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಕೈವಾಡ ಅಂತಲೇ ಹೇಳಬೇಕಾಗತ್ತೆ. ಇದಕ್ಕೆ ಪೊಲೀಸ್ ಇಲಾಖೆಯನ್ನು ಖಂಡಿಸ್ತೀವಿ ನಾವು ಯಾವುದೇ ಕಾರಣಕ್ಕೂ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಕನ್ನಡಿಗರ ಪರವಾಗಿ ನಿಂತ್ಕೊಂಡಿದೆ ಅಂಥೇಳಿ ಬೆಳಗಾವಿಯ 2ನೇ ರಾಜಧಾನಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಸರ್ಕಾರಗಳು ಇವತ್ತು ಕನ್ನಡಿಗರು ಇಲ್ಲಿ ಭಯದ ವಾತಾವರಣದಲ್ಲಿ ನಡೆದಾಡುವಂಥ ಪರಿಸ್ಥಿತಿಯಾಗಿದೆ. ಹಲ್ಲೆಗೊಳದಾದಂಥವನ ಮೇಲೇ ಪುನಃ ಪ್ರಕರಣವನ್ನು ದಾಖಲಿಸಿ ಅವನ್ನ ಮತ್ತಷ್ಟು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ರಾಜಕೀಯ ನಾಯಕರು ಏನಾರ ಒತ್ತಡದ ಇದೆಯಾ ಅನಿಸ್ತದೆ ಸರ್ ತಮಗೆ? ಇದನ್ನೆಲ್ಲ ನೋಡ್ಬೇಕಂದ್ರೆ ಜನಪ್ರತಿನಿಧಿಗಳು ಇಷ್ಟೆಲ್ಲ ಇಡೀ ರಾಜ್ಯನೇ ಕನ್ನಡ ಪರ ಸಂಘಟನೆಗಳು ಬೀದಿಗಿಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿದ್ದು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಯಾಕೆ ಜನಪ್ರತಿನಿಧಿಗಳು ನಮ್ಮ ರಾಜ್ಯದ ನಮ್ಮ ನೆಲದ ಜನಪ್ರತಿನಿಧಿಗಳು ಅಥವಾ ಮತ್ತೊಂದು ರಾಜ್ಯದ ಮತ್ತೊಬ್ಬರ ಪರಭಾಷಿಕರ ವೋಟ್ ಬ್ಯಾಂಕ್ಗೋಸ್ಕರ, ಅವರ ಓಲೈಕೆಗೋಸ್ಕರ ಯಾರೊಬ್ಬರು ಬೆಳಗಾವಿಯ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಅಂದರೆ ನಮ್ಮ ದುರಂತ ಅಂತಲೇ ಹೇಳಬೇಕಾಗತ್ತೆ. ಸರ್, ಈಗ ಆ ಹುಡುಗಿ ಅಪ್ರಾಪ್ತ ಬಾಲಿಕೆ ಇಟ್ಕೊಂಡು ಆಟ ಆಡ್ತಿದ್ದಾರಾ ಅಂತ? ಹೌದು, ನಿಜವಾಗ್ಲೂ ಒಂದು ಹೆಣ್ಣು ಮಗುವನ್ನು ಇದರಲ್ಲಿ ತೊಗೊಂಡು ಬಂದು ಇದನ್ನು ರಾಜಕೀಯವಾಗಿ ವಯಸ್ಸಿಗೆ ನೋಡಿದ್ರೆ ಅವರು ಸೀನಿಯರ್ ಅವರು ಒಂದು ಹುಡುಗಿಯ ತಂದೆ ಸಮಾನ. ಅವ್ರು ನೋಡಿದರೆ ಅವ್ರ ಮೇಲೆ ಆದಂಥ ಘಟನೆನೇ ಬೇರೆ, ಇವರು ಕೇಸ್ ಹಾಕೋದೇ ಬೇರೆ. ಇದನ್ನೆಲ್ಲ ನೋಡಿದರೆ ನಮ್ಮ ರಾಜಕಾರಣಿಗಳು ಈ ಒಂದು ಕೇಸಿನಲ್ಲಿ ಆಟವನ್ನು ಆಡಬಾರ್ದು. ಇಂಥ ಕೇಸಿನಲ್ಲಿ ಆಟ ಆಡೋದು ಭಾಳ ತಪ್ಪು. ನೀವೇನಾದರೂ ಈ ರೀತಿ ಆಟವನ್ನು ಆಡಿದರೆ ಕನ್ನಡಿಗರಿಗೆ ನಾಳೆ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಇವತ್ತು ನಮ್ಮ ನಾರಾಯಣಗೌಡರು ನಮಗೆ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಅವರು ಒಂದು ಮಾರ್ಗದರ್ಶನದ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಒಮ್ಮೆ ಏನಾದರೂ ಹೋರಾಟಕ್ಕೆ ಕೈ ಇಳಿದರೆ ಅದರ ಭಾಗಗಳನ್ನು ತಿಳಿದುಕೊಂಡು ಈ ಹೋರಾಟವನ್ನು ಯಶಸ್ವಿ ಆಗುವವರೆಗೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬಿಡಲ್ಲ. ಪೋಸ್ಕೋ ಕೇಸ್ ಹಿಂಪಡಿಬೇಕು ಮತ್ತು ಆಗಿರುವಂಥ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಯಾಕಂತಂದ್ರೆ ಯಾಕೆ ಪೋಸ್ಕೋ ಹಾಕಬೇಕಾಗಿತ್ತು ಅವರು? ಯಾವುದೇ ರೀತಿ ಘಟನೆಗಳಾಗಿಲ್ಲ. ಒಂದು ಸರ್ಕಾರದ ನೌಕರಿ, ಒಂದು ಕಂಡಕ್ಟರ್ ಅವರು ಟಿಕೆಟ್ ಇರುವಂಥ ಮನುಷ್ಯ, ಆ ಮನುಷ್ಯನ ಮೇಲೆ ಅಲ್ಲೇನು ಪೋಸ್ಕೋ ಆಯಿತು? ಬಸ್ನಲ್ಲಿ ಏನು ಪೋಸ್ಕೋ ಬಂತು? ಈ ಬಸ್ನಲ್ಲಿ ಜನ ಇದ್ದಾರೆ. ಏನು ಕೆಟ್ಟದಾಗಿ ನೋಡ್ತಾರೋ? ಏನು ನೋಡಿದ್ರು ಅವರು? ಬೇಕಲ್ಲ, ಕೆಟ್ಟದಾಗಿ ನೋಡಿದ್ರೆ ಪುಸ್ತಕ ಹಾಕ್ಬೋದಾ? ಮಾತಾಡಿಸ್ಬಾರ್ದಾ? ಬಸ್ನಲ್ಲಿರುವಂಥ ಟಿಕೆಟ್ ಕೂಡ ತೊಗೊಳ್ರಿ ಅಂತೇಳಿ ಯಾರಿಗೂ ಹೇಳಬಾರ್ದಾ? ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ರಂತ ಯಾರಿಗೂ ಹೇಳಬಾರ್ದಾ? ಮತ್ತು ಹೀಗಾದ್ರೆ ಮತ್ತು ನೌಕರಿ ಹೇಗೆ ಮಾಡಬೇಕು ಅವರು ಕಂಡಕ್ಟ್ರು? ಇದಿಷ್ಟು ಇಲ್ಲಿರುವಂಥ ಕನ್ನಡ ಪರ ಹೋರಾಟಗಾರರು ಹೇಳ್ತಿರುವಂಥದ್ದು. ಒಂದು, ಪೋಸ್ಕೋ ಕೇಸನ್ನು ವಾಪಸ್ ಪಡಿಬೇಕು, ಜೊತೆಗೆ ಪೋಸ್ಕೋ ಕೇಸನ್ನು ಹಾಕಿದಂಥ ಅಧಿಕಾರಿಗಳನ್ನು ಏನಿದ್ದಾರೆ ಅವರ ಮೇಲೆ ಕೂಡ ಕ್ರಮ ಆಗಬೇಕು, ಅವರನ್ನು ಅಮಾನತು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ತಿದ್ದಾರೆ. ನಾವು ಒಂದು ವೇಳೆ ಈ ಎಲ್ಲ ಕ್ರಮ ಆಗದಿದ್ದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆ ಸಂದೇಶವನ್ನು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪ್ರಕರಣ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಹುನ್ನಾರಗಳು ಆಗ್ತಿವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಹುಟ್ಟಿರುವಂಥದ್ದು. ಜೊತೆಗೆ ಈ ಒಂದು ಘಟನೆಯಿಂದ ಈಗ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಇದ್ದಾರೆ ಮತ್ತು ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈ ಪ್ರಕರಣದ ಬಗ್ಗೆ ತಮಗೀಗ ಮಾಹಿತಿ ಇದೆ, ಈಗ ಪೋಸ್ಕೋ ಕೇಸನ್ನು ಕೂಡ ಹಾಕಿದ್ದಾರೆ, ಏನು ಹೇಳ್ತೀರಿ ಸರ್? ಸರ್ ನೋಡ್ರಿ, ನಿನ್ನೆಯಿಂದನೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ
ಸನ್ಮಾನ್ಯ ಶ್ರೀಯುತ ಟಿ ಎನ್ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಹಲ್ಲೆಗೊಳಗಾಗಿರುವಂಥ ನಿರ್ವಾಹಕನ ಜೊತೆ ಹೋಗಿ ನಾವು ಮಾತಾಡಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೀವಿ. ನಿಜವಾಗ್ಲೂ ಅಲ್ಲಿ ಘಟನೆ ಆಗಿರೋದು ಏನಪ್ಪ ಅಂತಂದ್ರೆ ಅವ್ನಿಗೆ ಮರಾಠಿ ಮಾತಾಡಕ್ಕೆ ಬರುವುದಿಲ್ಲ ಅಂತ ಹೇಳಿ ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿ ತಮ್ಮ ಒಂದು ಬೇರೆ ಭಾಷಿಕ ಗುಂಡಾಗಳು ಮನಸೋ ಇಚ್ಛೆ ತಳಿಸಿದ ನಂತರ ಅವ್ರು ಹೋಗಿ ಠಾಣೆಯಲ್ಲಿ ಕೂತ್ಕೊಂಡ್ರು ಸಹ ಅವರಲ್ಲಿ ಪ್ರಕರಣವನ್ನು ದಾಖಲಿಸದೆ MLC ಮಾಡೋಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿರುವಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿವರೆಗೂ ಕೂಡ ಏನೂ ಇರಲಿಲ್ಲ. ಆದರೆ ರಾತ್ರೋರಾತ್ರಿ ಪ್ರಕರಣವನ್ನು ದಿಕ್ಕನ್ನು ತಪ್ಪಿಸೋ ಸಲುವಾಗಿ ಪ್ರಕರಣದ ದಾರಿ ತಪ್ಪಿಸೋ ಸಲುವಾಗಿ ಪಾಪ ಹಲ್ಲೆಗೊಳದಾಗಂಥ ನಿರ್ವಾಹಕನ ಮೇಲೆ ಒಂದು ಷಡ್ಯಂತ್ರದಿಂದ ರಾಜಕೀಯ ಹುನ್ನಾರದಿಂದನೋ ಅಥವಾ ಒಂದು ಷಡ್ಯಂತ್ರದಿಂದನೋ ಅವ್ರ ಮೇಲೆ ಫೋಸ್ಕೋ ಪ್ರಕರಣವನ್ನು ದಾಖಲೆಯನ್ನು ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಕೈವಾಡ ಅಂತಲೇ ಹೇಳಬೇಕಾಗತ್ತೆ. ಇದಕ್ಕೆ ಪೊಲೀಸ್ ಇಲಾಖೆಯನ್ನು ಖಂಡಿಸ್ತೀವಿ ನಾವು ಯಾವುದೇ ಕಾರಣಕ್ಕೂ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಕನ್ನಡಿಗರ ಪರವಾಗಿ ನಿಂತ್ಕೊಂಡಿದೆ ಅಂಥೇಳಿ ಬೆಳಗಾವಿಯ 2ನೇ ರಾಜಧಾನಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಸರ್ಕಾರಗಳು ಇವತ್ತು ಕನ್ನಡಿಗರು ಇಲ್ಲಿ ಭಯದ ವಾತಾವರಣದಲ್ಲಿ ನಡೆದಾಡುವಂಥ ಪರಿಸ್ಥಿತಿಯಾಗಿದೆ. ಹಲ್ಲೆಗೊಳದಾದಂಥವನ ಮೇಲೇ ಪುನಃ ಪ್ರಕರಣವನ್ನು ದಾಖಲಿಸಿ ಅವನ್ನ ಮತ್ತಷ್ಟು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ರಾಜಕೀಯ ನಾಯಕರು ಏನಾರ ಒತ್ತಡದ ಇದೆಯಾ ಅನಿಸ್ತದೆ ಸರ್ ತಮಗೆ? ಇದನ್ನೆಲ್ಲ ನೋಡ್ಬೇಕಂದ್ರೆ ಜನಪ್ರತಿನಿಧಿಗಳು ಇಷ್ಟೆಲ್ಲ ಇಡೀ ರಾಜ್ಯನೇ ಕನ್ನಡ ಪರ ಸಂಘಟನೆಗಳು ಬೀದಿಗಿಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿದ್ದು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಯಾಕೆ ಜನಪ್ರತಿನಿಧಿಗಳು ನಮ್ಮ ರಾಜ್ಯದ ನಮ್ಮ ನೆಲದ ಜನಪ್ರತಿನಿಧಿಗಳು ಅಥವಾ ಮತ್ತೊಂದು ರಾಜ್ಯದ ಮತ್ತೊಬ್ಬರ ಪರಭಾಷಿಕರ ವೋಟ್ ಬ್ಯಾಂಕ್ಗೋಸ್ಕರ ಅವರ ಓಲೈಕೆಗೋಸ್ಕರ ಯಾರೊಬ್ಬರು ಬೆಳಗಾವಿಯ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಅಂದರೆ ನಮ್ಮ ದುರಂತ ಅಂತಲೇ ಹೇಳಬೇಕಾಗತ್ತೆ. ಸರ್, ಈಗ ಆ ಹುಡುಗಿ ಅಪ್ರಾಪ್ತ ಬಾಲಿಕೆ ಇಟ್ಕೊಂಡು ಆಟ ಆಡ್ತಿದ್ದಾರಾ ಅಂತ? ಹೌದು, ನಿಜವಾಗ್ಲೂ ಒಂದು ಹೆಣ್ಣು ಮಗುವನ್ನು ಇದರಲ್ಲಿ ತೊಗೊಂಡು ಬಂದು ಇದನ್ನು ರಾಜಕೀಯವಾಗಿ ವಯಸ್ಸಿಗೆ ನೋಡಿದ್ರೆ ಅವರು ಸೀನಿಯರ್ ಇದ್ದಾರೆ. ಅವರು ಒಂದು ಹುಡುಗಿಯ ತಂದೆ ಸಮಾನ. ಅವ್ರು ನೋಡಿದರೆ ಅವ್ರ ಮೇಲೆ ಆದಂಥ ಘಟನೆನೇ ಬೇರೆ, ಇವರು ಕೇಸ್ ಹಾಕೋದೇ ಬೇರೆ. ಇದನ್ನೆಲ್ಲ ನೋಡಿದರೆ ನಮ್ಮ ರಾಜಕಾರಣಿಗಳು ಈ ಒಂದು ಕೇಸಿನಲ್ಲಿ ಆಟವನ್ನು ಆಡಬಾರ್ದು. ಇಂಥ ಕೇಸಿನಲ್ಲಿ ಆಟ ಆಡೋದು ಭಾಳ ತಪ್ಪು. ನೀವೇನಾದರೂ ಈ ರೀತಿ ಆಟವನ್ನು ಆಡಿದರೆ ಕನ್ನಡಿಗರಿಗೆ ನಾಳೆ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಇವತ್ತು ನಮ್ಮ ನಾರಾಯಣಗೌಡರು ನಮಗೆ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಅವರು ಒಂದು ಮಾರ್ಗದರ್ಶನದ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಒಮ್ಮೆ ಏನಾದರೂ ಹೋರಾಟಕ್ಕೆ ಕೈ ಇಳಿದರೆ ಅದರ ಭಾಗಗಳನ್ನು ತಿಳಿದುಕೊಂಡು ಈ ಹೋರಾಟವನ್ನು ಯಶಸ್ವಿ ಆಗುವವರೆಗೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬಿಡಲ್ಲ. ಪೋಸ್ಕೋ ಕೇಸ್ ಹಿಂಪಡಿಬೇಕು ಮತ್ತು ಆಗಿರುವಂಥ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಯಾಕಂತಂದ್ರೆ ಯಾಕೆ ಪೋಸ್ಕೋ ಹಾಕಬೇಕಾಗಿತ್ತು ಅವರು? ಯಾವುದೇ ರೀತಿ ಘಟನೆಗಳಾಗಿಲ್ಲ. ಒಂದು ಸರ್ಕಾರದ ನೌಕರಿ, ಒಂದು ಕಂಡಕ್ಟರ್ ಅವರು ಟಿಕೆಟ್ ಇರುವಂಥ ಮನುಷ್ಯ, ಆ ಮನುಷ್ಯನ ಮೇಲೆ ಅಲ್ಲೇನು ಪೋಸ್ಕೋ ಆಯಿತು? ಬಸ್ನಲ್ಲಿ ಏನು ಪೋಸ್ಕೋ ಬಂತು? ಇಡೀ ಬಸ್ನಲ್ಲಿ ಜನ ಇದ್ದಾರೆ. ಏನು ಕೆಟ್ಟದಾಗಿ ನೋಡ್ತಾರೋ? ಏನು ನೋಡಿದ್ರು ಅವರು? ಬೇಕಲ್ಲ, ಕೆಟ್ಟದಾಗಿ ನೋಡಿದ್ರೆ ಪುಸ್ತಕ ಹಾಕ್ಬೋದಾ? ಮಾತಾಡಿಸ್ಬಾರ್ದಾ? ಬಸ್ನಲ್ಲಿರುವಂಥ ಟಿಕೆಟ್ ಕೂಡ ತೊಗೊಳ್ರಿ ಅಂತೇಳಿ ಯಾರಿಗೂ ಹೇಳಬಾರ್ದಾ? ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ರಂತ ಯಾರಿಗೂ ಹೇಳಬಾರ್ದಾ? ಮತ್ತು ಹೀಗಾದ್ರೆ ಮತ್ತು ನೌಕರಿ ಹೇಗೆ ಮಾಡಬೇಕು ಅವರು ಕಂಡಕ್ಟ್ರು? ಇದಿಷ್ಟು ಇಲ್ಲಿರುವಂಥ ಕನ್ನಡ ಪರ ಹೋರಾಟಗಾರರು ಹೇಳ್ತಿರುವಂಥದ್ದು. ಒಂದು ಪೋಸ್ಕೋ ಕೇಸನ್ನು ವಾಪಸ್ ಪಡಿಬೇಕು, ಜೊತೆಗೆ ಪೋಸ್ಕೋ ಕೇಸನ್ನು ಹಾಕಿದಂಥ ಅಧಿಕಾರಿಗಳನ್ನು ಏನಿದ್ದಾರೆ ಅವರ ಮೇಲೆ ಕೂಡ ಕ್ರಮ ಆಗಬೇಕು, ಅವರನ್ನು ಅಮಾನತು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ತಿದ್ದಾರೆ. ನಾವು ಒಂದು ವೇಳೆ ಈ ಎಲ್ಲ ಕ್ರಮ ಆಗದಿದ್ದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆ ಸಂದೇಶವನ್ನು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.